ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ರಿ? ಅದೇ ನಾನು ವೀಡಿಯೋ ಮಾಡ್ತಿದ್ದೆ ಅಂದಮೇಲೆ ನಾವು ಊರಿಗೆ ಬಂದಿದ್ದೆ ಅಂತ ಅರ್ಥ. ಕಾಣಿ ಊರಂಗೆ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಬೆಂಗ್ಳೂರಂಗೆ ಮಳೆ ಬದು ಶುರು ಆಯ್ತು ಸಿಕ್ಕಾಬಟ್ಟೆ ಮಳೆ ಅಂಬರು. ಅದಕ್ಕೆ ಹೇಳೋದು ಆ ಬೆಂಗ್ಳೂರು ಬಿಟ್ಟಿದ್ದು ಮಳೆ ಜೋರಾಗಿ ಬತ್ತಿತ್ತು ಅಂಬರು ಸಿಕ್ಕಾಪಟ್ಟೆ. ನಿನ್ನೆ ನಮ್ಮ ರಿಲೇಟಿವ್ ಅಣ್ಣನ ಮೆಹಂದಿ ಇದ್ದಿತ್ತು, ಅಲ್ಲಿ ಹೋಗಿ ಬಂದಿದ್ದಿತ್ತು. ಅಲ್ಲಿ ಅರ್ಧಂಬರ್ಧಂ ವೀಡಿಯೋ ಮಾಡೋಕ್ಕಾಯ್ತು, ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಇದ್ದಿತ್ತು. ನಂಗೆ ಸ್ವಲ್ಪ ಹುಷಾರಿಲ್ಲ ಇದ್ದಿತ್ತು. ಈಗ ಸ್ವಲ್ಪ ಎಲ್ಲ ಪರವಾಗಿಲ್ಲ. ನೀನೇ ಸ್ವಲ್ಪ ವೀಡಿಯೋಸ್ ನೀನೇ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಚೂರು ಮಾಡಿದೆ. ಕಣ್ಕ ಬನ್ನಿ. ಖಂಡಿತ ಬಹುಮಾನ ಇದ್ದಾರನ್ನು ಕರೀದಿರಿ, ಬೇಜಾರಾಗ್ತಲ್ಲ. ಖಂಡಿತ ಕರೀತಿ. ಮೊದಲ ಬಹುಮಾನ ಆಗೋದ್ರಿಂದ ಕರೆಕ್ಟ್ 4 ಪಿಕ್ಚರ್ ಹೆಸರು ಹೇಳಿದ್ರೆ ಯಾರು ಮಾರ್ರೆ ಬೇಗ ಓಡ್ ಬಂದ್ರಿ ಬದಿಗೆ, ನಿಮ್ಗೋಸ್ಕರ ಬಹುಮಾನ ಕಾಯ್ತಿತ್ತು. ಹಾಗೆ ಮೇಡಮ್ ಅಂದ್ರೆ ನನ್ನ ಕಡೆಯಿಂದ ಬಹುಮಾನ ನಿಮ್ಗಾಗಿ ಕಾಯ್ತಾ ಇದೆ. ಖಂಡಿತ ಕಾರ್ಯಕ್ರಮ ಚಂದವಾಗಬೇಕಾದ್ರೆ ನಿಮ್ಮ ಮಾತುಕತೆ ಸಾಕ್ತಾನೆ ಇರಬೇಕು. ಒಂದಿಷ್ಟು ಮಾತಾಡ್ತಿದ್ರಿ, ಒಂದಿಷ್ಟು ನೆಗೆ ಆಡ್ತಿದ್ರಿ. ಹಾಗಾಗಿ ಕಾರ್ಯಕ್ರಮದುದ್ದಕ್ಕೂ ನಿಮ್ಮ ಉಪಸ್ಥಿತಿಯನ್ನು ಕೇಳ್ತಾ ಮತ್ತೊಂದು ಗೀತೆ ಬರ್ತಾ ಇದೆ, ಕೋರಿಕೆ ಗೀತೆ. ಖಂಡಿತ ಸ್ನೇಹ ಲೋಕದ ಸರದಾರನಿಗಾಗಿ ಈ ಗೀತೆಯನ್ನ ಡೆಡಿಕೇಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ, ಹೂವಂತಿಯ ಹೂವಂತಿಯ ಹೇ ಪಾಂತಿಯ ತಾಂತಿಯ. ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಹಂಚಲಿ, ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ. ಅಂತಂದ್ರೆ ಆ ಬದಿ ನಿಂತರು ಹೇಳಕ್ಕ ಮೈಕಿಡಕ ಮಾತ್ರ ಅಲ್ಲಿಗೆ ಪ್ರಯತ್ನ ಮಾಡ್ತಿ. ಪ್ರಶ್ನೆ ಹೇಳುದಾ? ಎದುರು ಕೂತಾರ ಮಾತ್ರ ಮಾತಾಡ್ತಿದ್ರಿ, ಅಡ್ಡಿಲ್ಲ. ಪ್ರಶ್ನೆ ಎಂತ ಇಲ್ಲ. ಗಂಡ ಹೆಂಡತಿ ಮಧ್ಯ ಬೇಡ, ರಾಮಲಕ್ಷ್ಮಣ ಗಲಾಟೆ ಎತ್ತೀನಿ. ಗಂಡ ಹೆಂಡತಿ ಗಲಾಟೆ ಎತ್ತಂದ್ರೆ ಆ ಜನ ಹೊಡಿತ್ ಕಡೆ ಈಗ ಗಂಡು ಬಿಟ್ಟ ಆಯ್ತವ್ರು. ಪ್ರಶ್ನೆ ಅಂತಂದ್ರೆ ಗಂಡ ಹೆಂಡತಿ ಹಬ್ಬಕ್ಕೆ ಹೋಗ್ತಾರ, ಅಡ್ಡಿಲಿಯಾ? ದುಡ್ಡು ಸುಮಾರು ಇತ್ತು, ಹೆಂಡತಿ ಕರ್ಕೋಕ್ರ ದುಡ್ಡು ಸುಮಾರು ಬೇಕಲ್ಲ. ಅನುಭವ ಇಲ್ಲ ಈಗಲೇ ಹೇಳಿದಿ. ನಮ್ಮನೆ ಅಜ್ಜಿ ಒಳ್ಳೆ ಕೂತಿರಿ ಕಡೆಗೆ, ಏನಿಲ್ಲ ಕಡೆ ಹೊಡೋರ್ ಕಡೆಗೆ ಒಂದು ಮಾಡ್ಕಣಿಯ ಅವ್ರ ಹತ್ರ ಹೇಳ್ರು ಡಿಲ್ಲಿ ಬೇಕು ಕಾಣ್ಲಕ್ಕ ಒಂದು ಬೇಡ ಬಿಡಿ ಗಂಡ ಆಯ್ತು. ಪ್ರಶ್ನೆ ಎಂತಪ್ಪ ಅಂದ್ರೆ ಈ ಬದಿ ಯಾರು ಇಲ್ಲ, ಈ ಬದಿ ಕಣ್ಕ ಮಾತಾಡು, ಎಲ್ಲ ಆ ಬದಿಗಿದ್ರಲ್ಲ. ಸರಿ, ಪ್ರಶ್ನೆ ಎಂತಪ್ಪ ಅಂದ್ರೆ ಗಂಡ ಹೆಂಡತಿ ಹಬ್ಬಕ್ಕೆ ಹೋತಾರ, ಸರಿಯಾ? ಗಂಡ ಹೆಂಡತಿ ಹಬ್ಬಕ್ಕೆ ಹೋದಲ್ಲ, ಹೆಂಡತಿ ಕಳ್ದೋತಾಳ. ಆ ಬದಿ ಯಾರೋ ಕೂಗ್ತಿದ್ರು ಖುಷಿ, ಬಿಟಿಗೆ ಹೋದಾಳ ಅಲ್ಲ, ಎಲ್ಲರೂ ಕೂಗ್ದು ಆಯ್ತು. ಹೆಂಡತಿ ಕಳ್ದೋತಾಳ, ಸರಿಯಾ? ಎಂತ ಸಂಘಕ್ಕೆ ಧರ್ಮಸ್ಥಳ ಸಂಘಕ್ಕೆ ಆಯ್ತಾರ ಅಲ್ಲ, ಲೋನ್ ಕೊಟ್ಟು ಬೇರೆ ದಿನ ಅಂತೇಳಿ ಕಡೆ ಹಬ್ಬಕ್ಕೆ ಹೋಯ್ರ. ಹೆಂಡತಿ ಕಳ್ದೋದಳು, ಸರಿಯಾ? ಗಂಡ ಹುಡುಕ್ತಾ ನಂತರ ಒಳ್ಳೆ ಮನುಷ್ಯ ಹುಡುಕಿ ಏದಿವ್ರೆ ಮನೆಯವರೆಲ್ಲ ಇದ್ರು ಬರದಿ ಕಳಿದ್ರು. ಸರಿ, ಹುಡುಕಿ ಸಾಕಾತ್ ಕಡೆಗೆ ಎಷ್ಟೋ ಗಂಟೆ ಆರ ಮೇಲೆ ಹೆಂಡತಿ ಸಿಗ್ತಾಳೆ, ಸರಿಯಾ? ಈಗ ಹೇಳಿ ಗಂಡ ಫಸ್ಟಿಗೆ ಎಂತ ಮಾಡ್ತಾ? ಹೆಂಡತಿ ಸಿಕ್ಕಿ ಯಾರ ಮೇಲೂ ಅಂತ ಫೋನ್ ಮಾಡ್ಕೊಂಡ ಎಂತಕರು ಬಂದೆ ಮರತ್ತೆ ಹುಡ್ಕೋತಿ ಸಿಕ್ಕಿ ಯಾರ ಮೇಲೆ. ಕಾರ್ಯಕ್ರಮ ಚಂದವಾಗುವುದು ಅಂತ ನಿಮ್ಮಂತವ್ರೆ ನಾವು ಇಷ್ಟು ಮಾತಾಡೋತ್ತಿಗೆ ಎದ್ರಿಂದ ಇಷ್ಟು ಮಾತಾಡ್ತೀರಲ್ಲ. ಹಾಗೆ ಹೇಳಿ ಮ್ಯಾಮ್, ಉತ್ತರ ಕರೆಕ್ಟ್ ಇತ್ತು. ಅದು 2 ತರ ಇತ್ತು, ಬಂದ್ಯ ಮರತ್ಯ. ಇನ್ನು ಬಂದ್ಯ ಮರತ್ಯ ಖುಷಿಯಾಗಿ ಎರಡರೊಳಗೆ ಯಾವ್ದು ರಿಲೀಫಾ? ಇಲ್ಲ ಇದ್ರೆ ಹೇಳ್ತಿದ್ರ ಕಂಬ ಇಲ್ಲೊಂದು ಉತ್ತರ ಬಂತು ಸರ್, ಆಗಲಿಂದ ಹೇಳ್ತಿದ್ರು ಉತ್ತರ. ಹಾ ಸರ್, ಫಸ್ಟ್ ಎಂತ ಮಾಡ್ತಾ ಗಂಡ ಕಾರ್ ಸಾಕಾಯ್ತು, ಇಷ್ಟೊತ್ತವರೆಗೆ ಎಲ್ಲಿ ಹೋಯ್ತೆ ನೀನು? ಸರ್ ಹೆಂಡತಿ ಅದಕ್ಕೆ ಅವ್ರಿಗೆ ಅಷ್ಟೇ ಮೈಕ್ ಕಾಣಿ ಅವ್ರು ಎಷ್ಟು ಪ್ರೀತಿಯಿಂದ ಮರದ ಕಾದ್ಕ ಸಾಕಾಯ್ತದ ಅಂದ್ರೆ ಅವ್ರು ಹುಡುಕ್ಲ ಕಾಯ್ತಿದ್ರು.
ಮಾಡ್ರಿ ಮತ್ತೆ ಎಲ್ಲಿ ಅಲ್ಲ ಹಬ್ಬಕ್ಕೂ ಅದ್ರಲ್ಲಿ ಕಳೆದು ಹೋಗ್ತೇನೆ. ಬೇರೆಯವರೊಟ್ಟಿಗೆ ತಿರುಗಿದ ನಂತರ ಕಡೆ ಹೆಂಡತಿ ಬಂದಿ ಆಯ್ತು. ಓ ಹಾಂಗ್ಯಾ, ಅವ್ರು ಬಿಗಿ ಉತ್ತರ ಕೊಟ್ರೆ. ಈ ಬದಿ ಸಣ್ಣ ಮಕ್ಕಳ ಉತ್ತರಕ್ಕೆ ಅಂತಿಲ್ಲ, ಕಡೆ ಮನೆ ರೆಡ್ ಹಾಕೊಂಡ್ರೆ ಅಷ್ಟೇ. ಹಾ, ಬೇರೆ ಉತ್ತರ ಇತ್ತಾ? ನನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ. ನಾನು ಹೇಳಿದ್ದು ಹೆಂಡತಿ ಕಳೆದೋದಳ, ಗಂಡ ಹುಡುಕ್ತಾ, ಹೆಂಡತಿ ಚಿಕ್ಕರಿಗೆ ಗಂಡ ಫಸ್ಟಿಗೆ ಎಂತ ಮಾಡುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಹೇಳಿ, ತೊಂದರೆ ಇಲ್ಲ. ಎಂತ ಮಾಡು ಬಹು ಶಾಕ್ ಆಗ್ತ, ಸಿಕ್ಕದಕ್ಕೆ ಶಾಕ್ ಹಾಕುದಾ? ಅಲ್ಲ, ಕೆಲವರಿಗೆ ಆಗ್ತ, ಎಂತ ಮಾಡೋಕ್ಕಿಲ್ಲ. ಹೆಂಡತಿ ಜೋರಿದ್ರು ಶಾಕ್ ಆದ. ಉತ್ತರ ಇತ್ತಾ? ಆದ್ರೆ ನೀನಾದ್ರೆ ಏನು ಹೆದರಿಕೆ ಆತಿತ್ತು ಮಗ, ಉತ್ತರ ಇತ್ತಲ್ಲ. ಒಂದೇ ನಮ್ ಬದಿ ಮಾರಿ ಮುಂಚೆನೆ ಇತ್ತು, ಕೂಗೋರು ಸುಮಾರು ಜನ ಇದ್ರು. ಅಂತಿದ್ದವ ಇವ್ ಎಂತ ಮಾತಾಡ್ತಿದ್ದ ಮಾರ ಅಂತೇಳಿ. ನಾನು ನಾಳೆಗೆ ಎಂತ ಮಾಡ್ತೇನೆ ನೆನ್ಸ್ಕೊಂಡಿನಿ. ಬಾಯ್ ಬಾಯ್. ದೇವಸ್ಥಾನಕ್ಕೆ ಅಡಿಗೆ ಅಲ್ಲ, ಉಪ್ಪು ಕರೆ. ಏನೇ ಹುಡುಗಿ ಆದ್ರೂ ಮರೆ ನಾ ಬೆಂಗಳೂರು ಹಂಗೆ ಶೆಕೆ ಅನ್ಕೊಂಡ್ರಿ, ಇಲ್ಲಿ ಅಂತ ಶೆಕೆ ಮರೆ ಹ್ಯಾಂಗಿದ್ರು ಯಬ್ಬ ತಲೆ ಮೇಲಿಕ ಇಲ್ಲ ಕೆಳಗೆ ನಿಂತ್ಕೊಂಡು ಏನಾರು ಪದಾರ್ಥ ಮಾಡ್ಕೊಳ್ಳಕ್ಕ, ಆಮ್ಲೆಟ್ ಅಂತಾರು ಮಾಡ್ಕೊಳ್ಲಕ್ಕಪ್ಪ. ಅಷ್ಟ ನಮ್ಮನೆ ಬಿಸಿಲಿತ್ತು. ಒಂದೇ ಗಳಿಗಿನ ಬಟ್ಟೆ ಒಣತೊತ್ತು. ಈಗ ಬಟ್ಟೆ ಒಣಸಕ್ಕೆ ಬಂದಿದ್ದು ನಾನು ಕಾಣಿ ಅಂತ ಕೆಲಸ ಕೊಡ್ತು ನಮ್ಮ ಮನೆ ಅಮ್ಮ. ಕಾಣ್ತಿದ್ರೆ ಸಹ ಈ ವಿಡಿಯೋ ಇವೆಲ್ಲ ಲೈಕ್ ಇತ್ತು, ಒಳ್ಳೆ ಗಾಳಿ ಬತ್ತು. ಅದು ಸ್ವಲ್ಪ ಗಾಳಿ ತಗೊಂಡು ಬಕೆಟಲ್ಲೇ ಬಿಟ್ಟು ಬಂದೆ ಮರ್ರೆ. ನಾನು ಎಷ್ಟು ಬೇಗ ಹಳ್ಳಿಯರಾದೆ ಮರ, ಎಂತ ನೆನಪಿ ಇರ್ತಿಲ್ಲ. ನಾನು ಇಲ್ದಿರು ಮೊದಲಿಂದನೇ ಹಾಗೆ ಒಂದು ನೆನಪಿಟ್ಕೊಂಡ್ರೆ ಇನ್ನೊಂದು ನೆನಪಿಟ್ಕೊಂತಿಲ್ಲ ನಾ. ಎಲ್ಲರೂ ಬೀಚಿಗೆ ಹೋಗಿ ಮನಿಕಮ್ಮ ಅನ್ಸು. ನಮ್ದು ಈಗ ನಾಡ್ದು ದೇವಸ್ಥಾನ ಕಾರ್ಯಕ್ರಮ ಎಲ್ಲ ಇತ್ತು, ಒಳ್ಳೆ ಗ್ರ್ಯಾಂಡ್ ಕಾರ್ಯಕ್ರಮ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. ವೀಡಿಯೋ ಮಾಡಿ ಇವತ್ತು ನಮ್ಮ ಮನೆ ಅಮ್ಮ ಎಷ್ಟು ಫಂಕ್ಷನ್ ಒಪ್ಕಿತ್ತಮ್ಮ ನಿಮಗೆ? ಎಷ್ಟು ಫಂಕ್ಷನ್ ಏನು ಅಪ್ಪ ಕೆಲಸದಂಗೆ ಇತ್ತು. ಹಾಂ, ನಾನು ಪೋಕೆಮಾನ್ ಕಾಣ್ತಿದ್ದೆ. ಇವ್ರು ಫಂಕ್ಷನ್ ಹಬ್ಬಕ್ಕೆ ರೆಡಿ ಇದ್ರು. ಒಂದು ಸ್ವಲ್ಪ ಅಂತ ಹೇಳ್ರಿ ನೀವು. ಹಾಸ್ಪಿಟ್ ಕೊಡ್ತೆ ತಗೊಳ್ಳಿ, ಕೊಟ್ಟಿದ್ದೆ. ಹಾಂ, ಕನೆಕ್ಟ್ ಆಯ್ತಲ್ಲ, ವಸ್ತ್ರ ಎಲ್ಲ ಒಣಸಿ ಬಂದಾಯ್ತು. ನಾನು ತುಂಬ ಸುಸ್ತು. ಇವತ್ತು ಎಂಥ ಫಂಕ್ಷನ್ ಹೇಳ್ತೀರಿ, ಭರ್ಜರಿ ಊಟ. ಒಂದೊಂದು ದಿನ ಅಲ್ಲ, ಒಂದೊಂದು ಕಡೆ ಒಂದೊಂದು ಊಟ ಇಲ್ಲ. ನಾ ಎಲ್ಲೋದೆ ಅಂಗಡಿ, ನಾ ಮನೆಗೆ ಕೂಗೋದು. ಈ ಬೇಗ್ರಿ ಇಳ್ದು ಹೊತ್ತು ನಂದು. ಹಾಂ, ಎಂತ ಏನೋ ಗೊತ್ತಿಲ್ಲ. ಕಾಣಿ ಬೇಕರ್ತಿದ್ದು ಕಾಣಿನ, ಆದ್ರಮ್ಮ ಬಿಳಿ ತೋರ್ತೆ ಬಂದಿದೆ, ಎಲ್ಲ ಹಾಕಿದೆ. ನಿನ್ನೆ ನಂಗೊಂದು ಪ್ರೈಸ್ ಸಿಕ್ಕಿತ್ತು ಅಲ್ಲ, ನಾ ವ್ಲಾಗ್ ಮಾಡ್ತಿದ್ದೆ. ಯಾರಂದರೆ ನಾನು ನಿನ್ನೆ ಅಂತ ಗೊತ್ತಾ, ನಾ ಸುಮ್ಮನೆ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ಬಪ್ಪ ಅಂತ ಅನ್ಕೊಳ್ಳೋದು. ಇವರೇ ವ್ಲಾಗ್ ಮಾಡೋದು ಮಾಡೋದು ಅದಕ್ಕೆ ಮಾಡೋದು. ಹಾಂ, ಫ್ಯಾಮಿಲಿದು ಮಾಡ್ಕ. ನನಗೆ ಸ್ವಲ್ಪ ಸುಸ್ತಾಗಿದೆ, ಅದಕ್ಕೆ ಮಾಡೋಕೆ ಹೋಗಿಲ್ಲ. ಇದೈತಿಲ್ದ್ರೆ ಮಾಡ್ತಿದ್ದೆ ನಾನು. ಹಾಂ, ಸ್ವಲ್ಪ ಫ್ಯಾನ್ ಆನ್ ಮಾಡ್ಕೊಂಬ ಕಾಣಿ. ನನಗೆ ಫೇವ್ರೇಟ್ ಅಂದರೆ ಪೊಕೆಮಾನ್ ಈ ಸೀಸನ್ ಮಾತ್ರ. ಆ್ಯಶ್, ಮಿಕ್ಸಿ, ಟೀಮ್ ರಾಕೆಟ್, ಮಿಕ್ಸಿಯ ಗೊತ್ತಲ್ಲ, ಮಿಸ್ಟಿ ಅನ್ಸುತ್ತೆ. ಹಾಂ, ಎಂತ ಲಿಂಬು ಎಂತ ಎಂತ ಒಳ್ಳೆ ಸೀಸನ್ ಮೇಲೆ ಕಡೆಗೆ ನಂಗೆ ಮುಂದೆ ಹೋತ ಸೀಸನ್. ಆ್ಯಶ್ ಇಲ್ದಿದ್ದ ಸೀಸನ್ನೇ ಕಾಂಬುದು ವೇಸ್ಟ್. ಎಂತಂದರೆ ಆ್ಯಶ್ ಇಪ್ಪು ಸೀಸನ್ನೇ ಒಳ್ಳೆ ಮಸ್ತಿ, ಫುಲ್ಲು ಮಸ್ತಿ ಡೆಕೋರ್ ಎಲ್ಲದು. ಇಲ್ಲಿ ನೋಡಿ, ಇದು ನಮ್ಮ ಅಮ್ಮನ ಪರ್ಸು. ಕ್ಯಾಶ್ ಸುಮಾರಿದೆ, ಯಾರಿಗಾರು ಸಾಲ ಬೇಕಾದ್ರೆ ನಮ್ಮ ಮನೆ ಅಮ್ಮನ ಹತ್ರ ಕೇಳಿ. ಅಲ್ಲ ಚೈತ್ರ, ಕ್ಯಾಶ್ ಫಸ್ಟ ಅಮ್ಮ ರೆಡಿ ಹಾಕೋದು ಫುಲ್ ಶೆಟ್ರ್ ಬೇಕಾರೆ ಕಣಗೆ ಅಲ್ಲವಾ? ಶೆಟ್ರ್ ಬಗ್ಗೆ ಇರ್ಕೊಳ್ಳೋದು ಗೊತ್ತಿಲ್ಲ. ಅದು ಸುಮ್ಮನೆ ಜಸ್ಟ್ ಒಂದ್ಸತಿ ಪರ್ಸ್ ಬೇಡ, ಸೀರೆ ಬಿಚ್ಚುತ್ತೇನೆ.
ಸದ್ಯಕ್ಕೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೆ. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ಬ್ಲಾಗ್ಸ್. ಟಡಾ, ಇನ್ನೂ ಸುಮಾರು ವಿಡಿಯೋ ಎಲ್ಲ ಬರ್ತಿತ್ತು, ಕಾಣ್ತಾ ಕಣಿ. ಬಾಯ್ ಬಾಯ್.